ಜಾತಿಗಣತಿ ವರದಿಗೆ ಯಾವುದೇ ಸರ್ವೆ ಮಾಡದೆ ವರದಿ ನೀಡುವುದು ಅನ್ಯಾಯವಾಗುತ್ತದೆ ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಆರಕ ಜ್ಞಾನೇಂದ್ರ ಹೇಳಿದರು. ಈಗಾಗಲೇ ಹಲವು ಮಠಾಧೀಶರು ಹಾಗೂ ಶಾಸಕರು ವರದಿ ಅವೈಜ್ಞಾನಿಕವಾಗಿದೆ ಎಂದು ಹೇಳಿದ್ದರು. ಸಿದ್ದರಾಮಯ್ಯ ಹಠ ಸಾಧಿಸಲು ಈ ರೀತಿ ಮಾಡುತ್ತಿದ್ದಾರೆ ಎಂದರು. ಅವೈಜ್ಞಾನಿಕವಾಗಿದೆ ಅಂತ ಹೇಳಿದರು. ಇದರಿಂದ ಹಿಂದುಳಿದ ವರ್ಗದವರಿಗೆ ಏನೋ ಅನ್ಯಾಯ ಆಗಬೇಕು ಅನ್ನುವಂಥದ್ದು ಏನೂ ಇಲ್ಲ. ಆದರೆ ಕೆಲವು ವರ್ಗಗಳನ್ನು ಸರಿಯಾದ ರೀತಿ ಸರ್ವೇನೆ ಮಾಡ್ದೇನೆ ಅನಾವಶ್ಯಕವಾಗಿ ಒಂದು ವರದಿಯನ್ನು ರಾಜಕೀಯ ಪ್ರೇರಿತವಾಗಿ ಕೊಟ್ಟಾಗ ಸಮುದಾಯಗಳಿಗೆ ದೊಡ್ಡ ಧಕ್ಕೆ ಆಗ್ತದೆ. ಇದು ಬಹಳ ಮುಖ್ಯ. 18ನೇ ಇಸ್ವಿಯಿಂದ ಇದು ನಡೀತಾ ಇದೆ. ಅವತ್ತು ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಅದನ್ನು ಬಿಟ್ಟರು. ಇವತ್ತು ಈಗಾಗಲೇ ಲಿಂಗಾಯತ ಮುಖಂಡರುಗಳು ವಿನಂತಿ ಮಾಡ್ಕೊಂಡಿದ್ದಾರೆ, ಸ್ವಾಮೀಜಿಗಳು ಮಠಾಧಿಪತಿಗಳು ಹೇಳಿದ್ದಾರೆ. ಅದಲ್ಲದೆ ಒಕ್ಕಲಿಗ ಆದಿಚುಂಚನಗಿರಿ ಶ್ರೀಗಳು ಅಥವಾ ಎಲ್ಲ ಶಾಸಕರುಗಳು ಹೇಳಿದ್ದಾರೆ ಇದು ಅವೈಜ್ಞಾನಿಕ, ಯಾವುದೇ ರೀತಿ ಸ್ವೀಕಾರ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆದರೂ ಕೂಡ ಹಠ ತೊಟ್ಟು ಸಿದ್ದರಾಮಯ್ಯನವರು ಇದನ್ನ ಸ್ವೀಕಾರ ಮಾಡಿದ್ದಾರೆ. ಒಂಥರ ಶೆಡ್ ಹೊಡಿತಾ ಇದ್ದಾರೆ ಸಮುದಾಯಗಳಿಗೆ. ಇದರಿಂದ ಏನು ಮಾಡ್ತಾರೆ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರದ್ದು ಒಂದು ಯಾವಾಗಲೂ ಸಂಪ್ರದಾಯ ಏನು ಅಂದರೆ ಎಲ್ಲ ಜಾತಿಗಳನ್ನು ಧರ್ಮಗಳನ್ನು ಒಡೆಯುವಂಥದ್ದು. ಮೊದಲಿಂದ ನೋಡಿ, ಆ ಟಿಪ್ಪು ಜಯಂತಿ ಯಾರು ಕೇಳಿರಲಿಲ್ಲ, ಆಚರಣೆಗೆ ತಂದರು. ಲಿಂಗಾಯತರು ಮತ್ತು ವೀರಶೈವರು ಬೇರೆ ಮಾಡಿದ್ರು, ದೊಡ್ಡ ಗಲಾಟೆ ಆಯಿತು, ಬೀದಿಗಿಳಿದ್ರು. ಸ್ವಾಮೀಜಿಗಳಾದಾಗ ಬೀದಿಗಿಳಿದ್ರು. ಅನಾವಶ್ಯಕ ಇವೆಲ್ಲ. ಇವತ್ತು ಜಾತಿ ಉಪಜಾತಿಗಳನ್ನು ಒಡೆಯುವಂಥ ಕೆಲಸ. ಅದರಿಂದ ತನ್ನ ರಾಜಕೀಯ ಸಾಮ್ರಾಜ್ಯವನ್ನು ಕಟ್ತೇನೆ, ಕಾಯಮ್ಮಾಗಿ ಶಾಶ್ವತವಾಗಿ ಅಧಿಕಾರದಲ್ಲಿ ಉಳಿತೀನಿ ಅನ್ನುವಂಥ ಒಂದು ಇದೆಯಲ್ಲ, ಇಡೀ ವ್ಯವಸ್ಥೆಯನ್ನು, ಸಾಮಾಜಿಕ ಶಾಂತಿಯನ್ನು, ನೆಮ್ಮದಿಯನ್ನು ಕದಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದರ ಫಲ